ನೆಲವೋ ಹುಲ್ಮಾನವ ಹೆಲ್ಮೆಟ್ ಫುಲ್ ಹೆಲ್ಮೆಟ್ ಹಾಕಬೇಕು. ರಕ್ಷಣೆ ಮಾಡೋದು ಹೌದು. ಸಂಚಾರಿ ಪೊಲೀಸರು ನಿಮಗಾಗಿ ನಿಮ್ಮ ರಕ್ಷಣೆಗಾಗಿ ಎಲ್ಲರೂ ನಿಂತಿದ್ದಾರೆ. ಅರ್ಧಶಿರಸ್ತ್ರಾಣ ಧರಿಸಿ ವಾಹನ ಚಾಲನೆ ಮಾಡಿ. ಏಕೆಂದರೆ ಮನೆಯಲ್ಲಿ ನಿಮಗಾಗಿ ತಂದೆ ತಾಯಿ ಹೆಂಡತಿ ಮಕ್ಕಳು ಕಾದಿರುತ್ತಾರೆ. ಅವರಿಗಾಗಿ ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ. ಚಿತ್ರಗುಪ್ತ ಇವರನ್ನು ಕ್ಷಮಿಸಿದರು. ಈ ಒಂದು ದಿನ ಏನಯ್ಯ ಹುಲ್ಮಾನವ ಅರ್ಧಶಿರಸ್ತ್ರಾಣವನ್ನು ಧರಿಸಿ ನನ್ನನ್ನು ಯಮಲೋಕದಿಂದ ಭೂಲೋಕಕ್ಕೆ ಕಳಿಸುತ್ತೀಯಲ್ಲ. ಬೇಡ, ನಿನ್ನ ರಕ್ಷಣೆಗಾಗಿ ಸಂಚಾರಿ ಪೊಲೀಸರು ನೋಡಿದೆ ಎಷ್ಟೊಂದು ಫುಲ್ ಹೆಲ್ಮೆಟ್ ಹಾಕ್ಬೇಕು. ಪ್ರಾಣ ಅರಿವು ಮೂಡಿಸುತ್ತಾರೆ. ಅರ್ಧಶಿರಸ್ತ್ರಾಣ ನಿಮ್ಮ ಪ್ರಾಣಕ್ಕೆ ಒಳ್ಳೆಯದಲ್ಲ. ಒಳ್ಳೆ ಹೆಲ್ಮೆಟ್ ಹಾಕಿದ್ರೆ ನಿಮಗೆ ಒಳ್ಳೆಯದಲ್ಲ. ಹೌದು, ನಿನ್ನ ಪ್ರಾಣ ರಕ್ಷಣೆ ನಿನ್ನ ಕೈಲಿದೆ. ಅತಿ ಬೇಗ ಅತಿ ಬೇಗ ಅತಿ ಬೇಗ. ಹಿರಿಯ ನಾಗರಿಕರೇ ನಮಸ್ಕಾರ. ನೀವು ಬೇರೆಯವರಿಗೆ ಹೇಳಬೇಕು. ಅರ್ಧಶಿರಸ್ತ್ರಾಣವನ್ನು ದಯಮಾಡಿ ಮಾಡಿಸಬೇಡಿ. ಏಕೆಂದರೆ ಮನೆಯಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮಗೋಸ್ಕರ ಕಾಯುತ್ತಿರ್ತಾರೆ. ನಿಮ್ಮ ಆರೋಗ್ಯ ಈ ವಾಹನ ಸವಾರ ಎಷ್ಟು ಬಾರಿ ಶಿರಸ್ತ್ರಾಣ ಇಲ್ಲದೆ ವಾಹನವನ್ನು ಚಲಾಯಿಸುತ್ತಾನೆ ನೋಡುತ್ತೇನೆ. 20 ಹೆಚ್ಚು ಬಾರಿ ಶಿರಸ್ಥಾನವಿಲ್ಲದೆ ಕಾನೂನು ಉಲ್ಲಂಘನೆ ಮಾಡಿದ್ದಾನೆ. 20ಕ್ಕಿಂತಲೂ ಹೆಚ್ಚಾಗಿ. ಏನು ಹುಲಮಾನವ, ನಿನಗೆ ಪ್ರಾಣದ ಮೇಲೆ ಬೆಲೆ ಇಲ್ಲವೇ? ನೀನು ದಿನನಿತ್ಯದ ಕಾಯಕವನ್ನು ಮುಗಿಸಿ ಮನೆಗೆ ಹೋಗುವಾಗ ನಿನ್ನ ಮನೆಯ ಬಳಿ ನಿನ್ನ ತಂದೆ ತಾಯಿ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಇವರೆಲ್ಲರೂ ನಿನಗಾಗಿ ಕಾದಿರುತ್ತಾರೆ. ಆದರೆ ನೀನು ಶಿರಸ್ತ್ರಾಣ ಧರಿಸದೆ ವಾಹನ ಚಲಾಯಿಸಿ ಈ ರೀತಿ ಅವಘಡ ಮಾಡಿಕೊಂಡು ನಮ್ಮ ಯಮಲೋಕಕ್ಕೆ ಬಂದು ಬಿಟ್ಟರೆ ಆಗ ಅವರ ಗತಿಯೇನು?